ಅಂದ್ರೆ ಸೇಮ್ ಅಬ್ದುಲ್ ಸರ್ ಕೂಡ ನನ್ನ ಟೀಮಲ್ಲಿ ಅದ್ರಾಗೆಲ್ಲ ನೋಡ್ತಿದ್ದೀನಿ ಗ್ರೂಪ್ಸ್ ಅಲ್ಲಿ ಬಹಳ ಫಾಲೋ ಮಾಡಿದ್ದಾರೆ. ಇವನ್ ಫೇಸ್ಬುಕ್ ಅಲ್ಲಿ ಆಗ್ಲಿ, ಸ್ಪೋರ್ಟ್ಸ್ ಆಕ್ಟಿವಿಟಿ ಆಗ್ಲಿ, ಅದೊಂದು ಆಕ್ಟಿವಿಟಿ ಆಗ್ಲಿ, ಎಲ್ಲಾದ್ರೂ ಟಾಪ್ ಇದೆ. ಇವನ್ ಸ್ಪೋರ್ಟ್ಸ್ ಅಲ್ಲಿ ಕಲ್ಚರ್ ಆಕ್ಟಿವಿಟಿ ತಗೊಳ್ಳಿ, ಆಮೇಲೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ತಗೊಳ್ಳಿ, ಪ್ರತಿಯೊಂದರಲ್ಲೂ ಗುರುಕುಲ ಟಾಪ್ ಇದೆಯಲ್ಲ. ಎಲ್ಲ ಒಂದು ಟೀಮ್ ಮ್ಯಾನೇಜ್ಮೆಂಟ್ ಮಾಡ್ತಿರಲ್ಲ, ಈ ಅಬ್ದುಲ್ ಸರ್ ಇಸ್ ಒಂದು ಗ್ರೇಟ್ ಲೀಡರ್ ಸರ್. ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ. ಸ್ಕೂಲ್ ಬಗ್ಗೆ ಮಾತೇ ಇಲ್ಲ, ಬಟ್ ಸ್ಕೂಲಲ್ಲಿರೋ ಹೋಲ್ ಟೀಮ್, ಮತ್ತೆ ಒಬ್ರಿಗೆ ಹೇಳ್ತಾ ಇಲ್ಲ, ಇಡೀ ಹೋಲ್ ಟೀಮ್ ತುಂಬಾ ಸ್ಟ್ರಗಲ್ ಮಾಡಿದ್ದೀರಾ 10th ಸ್ಟೂಡೆಂಟಿಗೋಸ್ಕರ. ಲಾಸ್ಟ್ ಇಯರ್ ಜಾನ್ವರಿಯಿಂದನೂ ನಾನು ಸರ್ ಜೊತೆ ತುಂಬಾ ಫೈಟಿಂಗು ಇದಕ್ಕೋಸ್ಕರ. ಬಟ್ ಅಷ್ಟರಲ್ಲೂ ಸರ್ ಆದ್ರೂ ನನ್ನ ಮಾತಿಗೆ ಎಲ್ಲದಕ್ಕೂ ರೆಸ್ಪೆಕ್ಟ್ ಕೊಟ್ಟು, ಮತ್ತೆ ಅಬ್ದುಲ್ ಸರ್, ಶ್ವೇತಾ ಮೇಡಮ್, ಬಟ್ ಈ ಸಬ್ರಿನ್ ಮೇಡಮ್, ಆಯಿಷಾ ಮೇಡಮ್, ಬಟ್ ಹೋಲ್ ಬಸವರಾಜ್ ಸರ್, ಬಟ್ ಹೋಲ್ ಟೀಮ್, ಸ್ಕೂಲಲ್ಲಿರೋ ಎಲ್ಲಾ ಟೀಮು ಬೆಳಗ್ಗೆ 8 o'clock ಇಂದ ಟಿಲ್ ಅವ್ರದ್ದು ಈ ಎಕ್ಸಾಮ್ ರಿಸಲ್ಟ್ ಆಗೋ ತನಕ ನಮ್ ಜೊತೆ ಕನೆಕ್ಟಿವಿಟಿ ಆಗಿದ್ದಾರೆ. ಯಾವತ್ತೂ ಒಂದಿನನೂ ಈ ತರ ಅಂತ ಮಿಸ್ ಮಾಡಿಲ್ಲ. ಬಟ್ ಎಲ್ಲಾ ಫೋನ್ ಕಾಲು ಪಿಕ್ ಮಾಡಿ ತುಂಬಾ ಸಪೋರ್ಟಿವ್ ಆಗಿ ಎಲ್ಲದಕ್ಕೂ ಸ್ಟೂಡೆಂಟ್ ನ ಹೆಂಗ್ ತಗೊಂಡೋಗ್ಬೇಕು, ಎಷ್ಟ್ ತೆಗೆದ್ರು ಇಲ್ಲ ನೋ ವರಿ ಮೇಡಮ್, ತುಂಬಾ ಖುಷಿ ಆಗಿದೆ ಅಂತ ಹೇಳಿ ಫಸ್ಟ್ ಕಂಗ್ರಾಚುಲೇಷನ್ ಮಾಡಿದ್ರು. 10th ಸ್ಟೂಡೆಂಟ್ ಮಾತ್ರ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. But I wish you all the best, Gurukula School. In the future also, you will do same things. ಇದಕ್ಕಿಂತ ಚೆನ್ನಾಗಿ ರಿಸಲ್ಟ್ ಬರಲಿ ನೆಕ್ಸ್ಟ್ ಇಯರ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾಡಿದ್ರು ಮೇಡಮ್. ಮನೇಲಿ ಪೇರೆಂಟ್ಸ್ ಗಿಂತ ಜಾಸ್ತಿಯಾಗಿ ನಿಮ್ ಟೀಚರ್ಸೇ ತುಂಬಾ ಶ್ರಮ ವಹಿಸಿದೀರಾ. ಅವ್ರು ಇಲ್ಲಿವರೆಗೂ ರೀಚ್ ಆಗಕ್ಕೆ 100% ಟೀಚರ್ಸೇ ಕಾರಣ. ಥ್ಯಾಂಕ್ ಯು ಸೋ ಮಚ್ ಆಲ್ ಟೀಚರ್ಸ್ ಅಂಡ್ ಗುರುಕುಲ ಸ್ಕೂಲ್ ಅಬ್ದುಲ್ ಸರ್. ತುಂಬಾ ಚೆನ್ನಾಗಿ ಗೈಡ್ ಮಾಡಿದ್ದಾರೆ ಎಲ್ಲಾ ಟೀಚರ್ಸು. ನಮಗೆ ಸಬ್ಜೆಕ್ಟ್ ತಗೊಳ್ಳೋ ಟೀಚರ್ ಇಂದ ಹಿಡಿದು ಯಾರು ತಗೊಳೋದಿಲ್ಲ ಎಲ್ಲರೂ ತುಂಬಾ ಅಪ್ರಿಶಿಯೇಟ್ ಮಾಡಿ ತುಂಬಾ ಗೈಡ್ ಮಾಡಿದ್ದಾರೆ. ಏನೇ ಡೌಟ್ಸ್ ಬಂದ್ರು ಯಾವತ್ತು ಯಾರು ಏನು ಬೈದಿಲ್ಲ, ನಮ್ಗೆ ಯಾವುದೇ ತರ ಹೆಸಿಟೇಟ್ ಫೀಲ್ ಮಾಡಿಸಿಲ್ಲ ಯಾರು. ನಮ್ಗೆ ಏನ್ ಡೌಟ್ ಬಂದ್ರು ಅಟ್ಟ ಸೆಕೆಂಡ್ ಅಲ್ಲಿ ನಮಗೆಲ್ಲ ಕ್ಲಿಯರ್ ಮಾಡಿದ್ದಾರೆ. 2 ಮಕ್ಕಳು ಡಿಗ್ರಿ ಕಾಲೇಜಿನ ಟಾಪ್, ಇಲ್ಲಿಂದಾನೇ LKG UKG ಸ್ಟಡಿ ಮಾಡಿರೋದು. ಲಾಸ್ಟ್ ಫೈನಲ್ ಮಗಳು ನಂದು ಇವಳು. ಈ ರಿಸಲ್ಟ್ ಐತಿ, ಇನ್ನು ಹೆಚ್ಚಿಂದ ಏನು ಹೇಳ್ಬೇಕಾಗಿಲ್ಲ. ಈ ಸ್ಕೂಲ್ ಟೀಚರ್ಸ್ ಇಂದು ಅವ್ರದ್ದು ಶ್ರಮ ಐತಲ್ಲ, ಇವತ್ತು ಆ ರಿಸಲ್ಟ್ ಇಲ್ಲಿ ಬಂದಿದೆ. Hope for the best is because most distinctions and toppers are there, and 100% result is there. We achieve our target this year. I'm very thankful for all teachers and Abdul sir for constant support. So thank you for all of you. ಆದ್ರೆ ಬರ್ತಾ ಗೊತ್ತಾಗ್ತಾನೆ ಇದು ಸ್ಕೂಲಿಂದ ಏನು ಐತೆ ಅಂತೇಳಿ ಫುಲ್ ಹೈಲೈಟ್ ಆಯ್ತಂತ ಗೊತ್ತಾಗ್ತದೆ. ಒಳ್ಳೆ ಹೆಸರೈ ಮಾಡಿದ್ದಾರೆ ಅಬ್ದುಲ್ ಸರ್ದು ಎಲ್ಲ ಹೆಸರೈತೆ ಅಂತ ಗೊತ್ತಾಗ್ತ ಮೇಲೆ ನಾನು ಸುಮ್ಕೆ ಒಂದು ಹೆಚ್ಚಿಗೆ ಒಂದು 8 ತಿಂಗಳಿಂದ ನಾನು ಸುಮ್ಮನೆ ಸೈಲೆಂಟ್ ಆಗಿಬಿಟ್ಟಿದೆ. ಹಂಗಾಗಿ ಗೊತ್ತಾಗ್ತು ಈಗ ಒಳ್ಳೆ ರಿಸಲ್ಟ್ ಬಂದಮೇಲೆ ಒಳ್ಳೆ ಖುಷಿ ಆಯ್ತು. ಇವಾಗ ಗುರುಕುಲ ಸ್ಕೂಲ್ ಇನ್ನೂ ಎತ್ತರವಾಗಿ ಬೆಳೀಲಿ ಅಂತೇಳಿ ಆ ದೇವರಿಂದ ಪ್ರಾರ್ಥನೆ ಕೇಳ್ಕೊಂತೀವಿ. ಗುರುಕುಲ ಶಾಲೆ ಬಗ್ಗೆ ಅತಿ ಹೆಚ್ಚು ಹೇಳುವಂಥ ಅವಶ್ಯಕತೆ ಅನಿಸ್ತಾ ಇಲ್ಲ. ಯಾಕಂದರೆ ಎಲ್ರಿಗೂ ಚಿರಪರಿಚಿತ ಈ ಶಾಲೆ. ಯಾಕಂದರೆ ಎಲ್ಲಿಯೂ ಕೂಡ ನೀವು ದಾವಣಗೆರೆ ಬರೀ ಸಿಟಿ ಅಲ್ಲ, ಡಿಸ್ಟಿಕ್ಕಲ್ಲಿ ಸಹ ತಾವು ಎಲ್ಲಿ ಹೊರಗಡೆ ಹೋಗಿ ಕೇಳಿದ್ರು ಕೂಡ ಒಂದು ಗುರುಕುಲ ಶಾಲೆ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಕೇಳಿಬರ್ತದೆ. ಯಾಕಂದರೆ ಬರೀ ಒಂದು ವಿದ್ಯಾಭ್ಯಾಸಕ್ಕಷ್ಟೇ ಅಲ್ಲ, ಒಂದು ಸಂಸ್ಕೃತಿಗಾಗಲಿ, ಒಂದು ಗುರು ಹಿರಿಯರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಹೇಳೋದಾಗಲಿ, ಅಂದರೆ ಒಂದು ಕಲ್ಚರ್ ಕಲಿಸ್ತಾ ಜೊತೆಗೆ ಸ್ಟಡಿನೂ ಕೂಡ ಮಾಡಿಸ್ತಾ ಬರ್ತಾ ಇದೆ ಇದು ಗುರುಕುಲ ಶಾಲೆ. ಕನ್ನಡ ಇಲ್ಲಿ ಅಪ್ಪಟ ಕನ್ನಡಿಗ ಒಂದು ಶಾಲೆ ಅಂತ ಹೇಳ್ಬೋದು. ಯಾಕಂದರೆ ಕನ್ನಡ ಅಷ್ಟು ಸ್ಪಷ್ಟತೆಯಿಂದ ಒಂದು ಕ್ಲಾರಿಫಿಕೇಷನಿಂದ ಅತಿ ಹೆಚ್ಚು ಅಂಕ ಕನ್ನಡದಲ್ಲಿ ಈ ಶಾಲೆಯಲ್ಲಿ ಪ್ರತಿ ವರ್ಷವೂ ಬರುತ್ತೆ. ಯಾಕಂದರೆ ನಾವು ಕನ್ನಡಿಗರಾಗಿರೋದ್ರಿಂದ ನಾವು 125ಕ್ಕೆ 125 ಕನ್ನಡದಲ್ಲಿ ಅಂಕ ತಗೊಂಡಿರೋದು ಅದು ಒಂದು ಉತ್ತಮ ಒಂದು ಶಿಕ್ಷಣ ಅಂತ ಹೇಳ್ಬೋದು. ಯಾಕಂದರೆ ಮೊದಲು ನಮ್ಮ ಮಾತೃಭಾಷೆ ನಾವು ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು. ನಾವು ಇಂಗ್ಲೀಷ್ ಮೀಡಿಯಂ ಓದಿಸ್ತಾ ಇದ್ದೀವಿ ಮಕ್ಕಳಿಗೆ, ಆದರೆ ಜೊತೆಗೆ ನಾವು ಕನ್ನಡನೂ ಕೂಡ ಅದಕ್ಕೆ ನಾವು ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುತ್ತಾ ನಾವು ಕನ್ನಡಿಗರು ಮತ್ತು ನಾವು ಎಲ್ಲರಿಗಿಂತ ಮುಂದೆ ಅದೀವಿ ಅನ್ನೋದನ್ನು ನಾವು ತೋರಿಸ್ಕೊಡ್ತಾ ಬರ್ತಾ ಇದೆ.